ಜನಗಣತಿ 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 ಯಾವ ಲೋಕ ಕಲ್ಯಾಣಕ್ಕೆ ಹೋಗಿ ಇವೆಲ್ಲ ಮಾಡ್ತಾರೆ ಕೆಲಸ. ಸಚಿವರು ಇಲ್ಲಿ ಅವರ ಇಲ್ಲಿ ಸಚಿವರು ನಂಗೆ ಆಗ ಡೌಟ್ ಅಪ್ಪ. ಸಚಿವರು ಇದ್ರೆ ಈ ಮಟ್ಟಕ್ಕೆ ಉದ್ಧಾರ ಆಗ್ತಾ ಇತ್ತು. ಇದು ಸೇಲ್ ಎಲ್ಲಾ ಕಡೆ ಸೇಲ್ ಸಾಕಾಗ್ಬಿಟ್ಟಿದೆ. 3 ವರ್ಷ ಮುಗಿದ್ರೆ ಸಾಕಾಗ್ಬಿಟ್ಟಿದೆ ರಾಜಕಾರಣ. ಈ ಬದುಕಲಿಕ್ಕೆ ನಾ ಬಂದಿರೋದಿಲ್ಲಿ. ಕುಡಿಲಿಕ್ಕೆ ನೀರಿಲ್ಲ, ಕೊಡ್ಲಿಕ್ಕೆ ದನದಿಲ್ಲ ನಮ್ಮ ಹತ್ರ. ಇವತ್ತು ನಮ್ಮ ಬದುಕು ಕೇಳಕ್ ಆಗ್ತಾ ಇಲ್ಲ ನಮ್ಮ ಕೈಲಿ. ಆ ಮಟ್ಟಕ್ಕಿದೀವಿ ನಾವು. ಒಬ್ಬ ರಾಜಕಾರಣಿಗೆ ಹೇಳ್ತಾರೆ 73 ಹೊಸಬ್ರು ಇದೀವಿ, ಅವ್ರ ಬಗ್ಗೆ ಹೇಳ್ತಾ ಇದೀನಿ. ನಮ್ಮ ನೋವು ಯಾರು ಕೇಳೋರಿಲ್ಲ ಇಲ್ಲಿ. ನಿಮ್ ಗತಿ ಏನು, ನಿಮ್ಮ ಅತಿಯನ್ನು ಕೇಳೋರಿಲ್ಲ. ಜನಗಣತಿ 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 ಯಾವ ಲೋಕ ಕಲ್ಯಾಣಕ್ಕೆ ಹೋಗಿ ಇವೆಲ್ಲ ಮಾಡ್ತಾರೆ ಕೆಲಸ. ಯಾವ ಕಲ್ಯಾಣಕ್ಕೋಸ್ಕರ? ನಿರುದ್ಯೋಗ ಸಮಸ್ಯೆ ಒದ್ದಾಡ್ ಸಾಯ್ತಾ ಇದೆ. IT BT ಎಗರ್ತಾ ಇದಾವೆ ಆಚೆಗೆ. ಇಡೀ ಬೆಂಗಳೂರು ಬಿಟ್ಟು ಎಗರ್ತಾ ಇದೆ. ಇದ್ರ ಬಗ್ಗೆ ಯಾವೊಬ್ಬ ರಾಜಕಾರಣಿಗೂ ಚಿಂತೆ ಇಲ್ಲ. ನರಮೇಧ ಆಗ್ತಾ ಇದೆ ಕಾಶ್ಮೀರದಲ್ಲಿ, ಅದ್ರ ಬಗ್ಗೆ ಚಿಂತೆ ಇಲ್ಲ. ಬದುಕ್ ಬಗ್ಗೆ ಚಿಂತೆ ಇಲ್ಲ. ರಾಜಕಾರಣ 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 ಬಿಟ್ರೆ ಈ ಕಾಂಗ್ರೆಸ್ ಬೇರೆ ಗತಿನೇ ಇಲ್ಲ. ಈಗ ಯಾರೋ ನಮ್ಮ ಶಾಸಕರ ಪತ್ನಿನೋ ಇಲ್ಲ ಸಚಿವರ ಪತ್ನಿನೋ ಮಕ್ಕಳು ಸತ್ತಿದ್ರೆ ಅವ್ರಿಗೆ ಅರ್ಥ ಆಗ್ತಾ ಇತ್ತು ನೋವು. ಅರ್ಥ ಆಯ್ತು ನನಗೆ. ಯಾರೋ ನನ್ನ ವಾಟ್ಸಪ್ ಅಲ್ಲಿ ಹಾಕಿದ್ರು, ಅದಲ್ಲ 3 ಜನ ಸಚಿವರು ಹೋಗ್ಬೇಕಾಗಿತ್ತಂತೆ, ಅದಲ್ಲ ಒಬ್ರು ಹೋಗ್ಬೇಕಾಯ್ತು ಬರ್ಬೇಕಾಯ್ತಂತೆ, ಆಯ್ತಲ್ವಾ? ಆ ನೋವು ಅವ್ರಿಗೆ ಅರ್ಥ ಆಗ್ತಾ ಇತ್ತು. ಇಡೀ ದೇಶ ಇವತ್ತು ಕಣ್ಣೀರಾಗ್ತಾ ಇದೆ. ಅಲ್ಲಿ ಸತ್ತಿರ್ತಕ್ಕಂಥವ್ರು ಅವರಲ್ಲ, ಹಿಂದೂಗಳು ಅಲ್ಲ. ಕಾಶ್ಮೀರದವರು, ಕನ್ಯಾಕುಮಾರ, ಕರ್ನಾಟಕದವರಲ್ಲ, ನಮ್ಮ ಹಿಂದೂಗಳು. ಇವತ್ತು ಅವ್ರದ್ದಾಗಿದ್ದ ಗತಿ ನಮ್ಮನೆ ಬಾಗಿಲು ಬಂದು ನಿಂತ್ಕೊಳ್ಳುತ್ತೆ. ಅವತ್ತು ಯಾರು ಹೊಣೆ ಯಾರು ಅದಕ್ಕೆ? ಇವ್ರು ಹೇಳ್ತಾರೆ ಇವ್ರು ಕರ್ನಾಟಕದಲ್ಲಿ ಇರ್ತಕ್ಕಂಥ ತರದು ಹೋಗ್ತಾ ಇದೆ, ಇಲ್ಲಿ ಮಾಡಕ್ಕಿದಿಲ್ಲ. ಇಲ್ಲಿ ಹೋಗಿ ರಾಷ್ಟ್ರ ಬಗ್ಗೆ ಮಾತಾಡ್ತಾರೆ. ನಾವೇನ್ ಮಾಡೋದು? ಮೋಸ್ಟ್ ನೆಕ್ಸ್ಟ್ ಡಾಕ್ಟರೇಟ್ ಪದವಿ ಕೊಟ್ರೆ ಪಾಕಿಸ್ತಾನದಲ್ಲಿ ಇವ್ರಿಗೆ ಕೊಡೋದು. ಯಾರಿಗೆ? CM ಅವ್ರಿಗೆ ಹೊಗಳ್ತಾ ಇದ್ದಾರೆ. ಓಲೈಕೆ, ಒಂದು ಜಾತಿ ಓಲೈಕೆ ಮಾಡ್ಕೊಳ್ಳೋದು, ಒಂದು ಜಾತಿನ ಓಲೈಕೆ ಮಾಡ್ಕೊಳ್ಳೋದು, ವೋಟಿಂಗ್ ಫ್ಯಾಕ್ಟರ್. ಈ ರಾಜಕಾರಣಿಗಳು ಬುದ್ಧಿ ಬರುತ್ತೆ, ಇನ್ಕ್ಲೂಡಿಂಗ್ ಮೀ. ನಮಗೆ ನಮ್ಮನೆ ಭಾಗದ ತನಕ ನಿಲ್ಕ ಸಮಸ್ಯೆ ಇದು ನಮ್ಗೆ ಅರ್ಥ ಆಗಲ್ಲ. ಬರ್ಬೇಕಿದ್ ನಮಗೆ 100% ಸರ್. ಇದು ಪದೇ 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 ತೀಟ್ಲೆ ನಿಲ್ಬೇಕು ಅಂದ್ರೆ ಇದು ಯುದ್ಧ ಆಗ್ಲೇಬೇಕು, ಬಿಸಿ ಮುಡಿಸ್ಲೇಬೇಕು. ಆ ತರ ಪ್ರಶ್ನೆ ಬಂದಾಗ ದಿನಕ್ಕೊಂದು ಪ್ರಶ್ನೆ ನಿಮಗೂ ಬರ್ತದೆ. ಬೇಲೂರುಗಳು ಬಂದಾಗ ಇವತ್ತು ಬರೀ ಇವ್ರ ದೃಷ್ಟಿ ಕುರ್ಚಿ ಮೇಲೆ ಬಿಟ್ರೆ ಅಭಿವೃದ್ಧಿ ಬಗ್ಗೆ ಇಲ್ಲ, ಹೊಸ ಶಾಸಕರ ಬಗ್ಗೆ ಇಲ್ಲ, ಅವ್ರ ಗತಿ ಏನು, ಅವ್ರ ಪರಿಸ್ಥಿತಿ ಏನು, ಅವ್ರ ಅನುದಾನ ಏನು, ತಾಲೂಕಲ್ಲಿ ಅವ್ರು ಯಾವ ನೋವು ಅನುಭವಿಸ್ತಾರೋ ಇವ್ರ ಕಣ್ಚಿಂತೂ ಇಲ್ಲ. ನಂದೇನು ಅಷ್ಟೇ. ಈ ಮಾತನ್ನ ಯಾಕೆ ಹೇಳ್ತೀವಿ ಈ ವರ್ಷ ಅಂತಂದ್ರೆ ನೋವು ತಳಿಲ್ಲ ಹೇಳ್ತಾ ಇದೆ. ನನ್ನ ಪರಿಸ್ಥಿತಿ ನಮ್ಗೆ ಗೊತ್ತು, ನಮ್ಮ ಪರಿಸ್ಥಿತಿ ಏನಿಲ್ಲ. ಇವತ್ತು ಬೇಸಿಗೆ ಕಾಲ,